Nice, mom. You made so many varieties. ಇಷ್ಟ ಆಯ್ತಾ ಬ್ರೇಕ್ಫಾಸ್ಟ್? ಇವತ್ತು ಮೊಟ್ಟೆ ಇಲ್ಲ ಅಂತ ಇಷ್ಟ ಆಗಿದೆಯಲ್ಲ ನಿಮ್ಗೆ? ಇಲ್ಲ. ಇಲ್ವಾ? ಸರಿ, ಸಂಜೆ ಮಾಡ್ಕೊಡ್ತೀನಿ. ಮತ್ತೆ ಲಂಚಿಗೆ ಸಂಜೆ ಏನ್ ಮಾಡ್ಕೊಡ್ತೀಯ? ಆಮ್ಲೆಟ್ ಮಾಡ್ಕೊಡ್ತೀನಿ. ಓಕೆ. ಲಂಚಿಗೆ ಒಂದು ಬಾಕ್ಸಲ್ಲಿ ಕರ್ಡ್ ರೈಸ್ ಇಟ್ಟಿದ್ದೀನಿ, ಒಂದು ಬಾಕ್ಸಲ್ಲಿ ಕೋಸಂಬರಿ, ಇನ್ನೊಂದು ಬಾಕ್ಸಲ್ಲಿ ಮಸಾಲ ಸಾರು ಮಾಡಿ ಅನ್ನ ಕಟ್ಟಿದ್ದೀನಿ. ಓಕೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಹೆಸರುಕಾಳು, ಕಾರ್ನ್ ಮತ್ತೆ ಸೌತೆಕಾಯಿ ಯೂಸ್ ಮಾಡಿ ಒಂದು ಕೋಸಂಬರಿ ಮಾಡ್ತಾ ಇದ್ದೀನಿ. ಮತ್ತೆ ಪಲ್ಯ ಮೂಲಂಗಿ ಸೊಪ್ಪು ಮತ್ತೆ ಕಡಲೆಬೇಳೆ ಯೂಸ್ ಮಾಡಿ ಒಂದು ಪಲ್ಯ ಮಾಡ್ತಾ ಇದ್ದೀನಿ. ಮಧ್ಯಾಹ್ನ ಲಂಚ್ ಸಾರಿಗೆ ಹುರುಳಿಕಾಳು ಮೊಳಕೆ ಕಟ್ಟಿರೋ ಕಾಳು ಮತ್ತೆ ಒಂದು ಬದನೆಕಾಯಿ ಆಲೂಗಡ್ಡೆ ಯೂಸ್ ಮಾಡಿ ಒಂದು ಕರಿ ಮಾಡ್ತಾ ಇದ್ದೀನಿ. ಅನ್ನಕ್ಕೆ ಒಂದು ಕಡೆ ನೆನೆಸ್ಕೊಂಡಿದ್ದೀನಿ, ಒಂದು ಕಡೆ ಗಂಜಿ ಆಗ್ತಾ ಇದೆ. ಬ್ರೇಕ್ ಟೈಮಿಗೆ ಡ್ರ್ಯಾಗನ್ ಫ್ರೂಟ್ ಕಟ್ತಾ ಇದ್ದೀನಿ. ಇಷ್ಟು ಮಾಡಬೇಕು ಇವಾಗ. ಒಂದು ಮೆಣಸಿನ್ಕಾಯಿ, ಆಮೇಲೆ ಕಾರ್ನ್, ಆಮೇಲೆ ಹೆಸರುಕಾಳು ಮತ್ತೆ ಸೌತೆಕಾಯಿ, ಕೊಕೊನಟ್ಟು ಮತ್ತೆ ಕೊರಿಯಂಡರ್, ಸ್ವಲ್ಪ ಸಾಲ್ಟು, ಲೆಮನ್ ಲಾಸ್ಟಿಗೆ. ಕೋಸಂಬರಿ ರೆಡಿ. ಸಾರಿಗೆ ರೆಡಿ ಮಾಡ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ, ಬೆಳ್ಳುಳ್ಳಿ ಮತ್ತೆ ಕಾಯಿ, ಕೊತ್ತಂಬರಿ ಸೊಪ್ಪು, ಅದಕ್ಕೆ 2 ಗೋಡಂಬಿ ಬೀಜ, ಸ್ವಲ್ಪ ಪೆಪ್ಪರು ಮತ್ತೆ 2 ಲವಂಗ, ಒಂದು ಸಣ್ಣ ಚಕ್ಕೆ ಪೀಸ್ ಗಸಗಸೆ, ಇದು ಸಾರು ಪುಡಿ, ಸಾಂಬಾರ್ ಪುಡಿ. ಇದೆಲ್ಲ ಹಾಕೊಂಡು ರುಬ್ಕೊಬೇಕು. ಕರಿಗೆ ರೆಡಿ ಮಾಡ್ತಾ ಇದ್ದೀನಿ. ನೋಡಿ, ಆಲೂಗಡ್ಡೆ ಒಂದು 4 ಪೀಸ್ ಆಗುತ್ತೆ. ನೋಡಿ, ಇಷ್ಟು ದಪ್ಪ ಇದ್ರೆ ಸಾಕು. ಇದು ಕೂಡ ಬ್ರಿಂಜಾಲ್ ಕೂಡ 4 ಪೀಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಬಿಟ್ಕೊಂಡು, ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಕರಿಬೇವಿನ ಸೊಪ್ಪು, ಸ್ವಲ್ಪ ಫ್ರೈ ಆಗಿದೆ. ಇವಾಗ ಹೆಚ್ಚಿಟ್ಟಿರುವಂತ ತರಕಾರಿ, ಆಮೇಲೆ ಹುರುಳಿಕಾಳು ಇದೆಲ್ಲ ಹಾಕಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಸಾಲ್ಟ್ ಹಾಕೋಣ. ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ರುಬ್ಬಿಟ್ಟಿರೋಂಥ ಮಸಾಲ ಹಸಿ ಸ್ಮೆಲ್ ಹೋಗೋವರೆಗೂ ಹಂಗೆ ಫ್ರೈ ಮಾಡ್ಕೊಬೇಕು. ಇವಾಗ ಆಗಿದೆ. ಇದಕ್ಕೆ ನೀರು. ಸಾರು ಇಷ್ಟು ಚೆನ್ನಾಗಿದೆ ನೋಡಿ. ಇದು ಮುದ್ದೆಗಂತೂ ಸಖತ್ತಾಗಿರುತ್ತೆ. ಮುದ್ದೆ ಅನ್ನ ಇವನ್ ಚಪಾತಿಗೂ ಚೆನ್ನಾಗಿರುತ್ತೆ ನೋಡಿ. ಇದು ಸ್ವಲ್ಪ ಲೋ ಫ್ಲೇಮಲ್ಲಿ ಹಾಕಿ ಕುದಿಸ್ತೀನಿ. ಪಲ್ಯ ಒಗ್ಗರಣೆ ಹಾಕ್ತೀನಿ. ಇವಾಗ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋಣ, ಜಾಸ್ತಿ ಬೇಡ. ಜಜ್ಜಿಟ್ಟಿರುವಂತ ಬೆಳ್ಳುಳ್ಳಿ, ಆಮೇಲೆ ಈರುಳ್ಳಿ, ಇವಾಗ ಸಾಲ್ಟ್, ಕಡಲೆಬೇಳೆ ಹಾಕೋಣ. ಇವಾಗ ಸೊಪ್ಪು ಹಾಕೋಣ. ಒಂದು ಬಾಕ್ಸಲ್ಲಿ ಸಾರು ಮತ್ತೆ ಅನ್ನ ಇಟ್ಟಿದ್ದೀನಿ. ಇನ್ನೊಂದು ಬಾಕ್ಸಲ್ಲಿ ಕರ್ಡ್ ರೈಸ್, ಇದರಲ್ಲಿ ಕೋಸಂಬರಿ ಕಟ್ಟಿದ್ದೀನಿ. ಮತ್ತೆ ಬ್ರೇಕ್ ಟೈಮಿಗೆ ಡ್ರ್ಯಾಗನ್ ಫ್ರೂಟ್ ಕಟ್ ಮಾಡಿಕೊಟ್ಟಿದ್ದೀನಿ. ಇವತ್ತಿನ ಲಂಚ್ ರೆಡಿ.